ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ 150 ಕೋಟಿ ಭಾರತೀಯರಿಗೆ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಎನಗೆ ಜನನವಾಯಿತು ಎಂಬುವರು, ಎನಗೆ ಜನನವಿಲ್ಲ ನೋಡಯ್ಯ. ಎನಗೆ ಮರಣವಾಯಿತು ಎಂಬುವರು, ಎನಗೆ ಮರಣವಿಲ್ಲ ನೋಡಯ್ಯ. ಜನನವಾದರೆ ನಿಮ್ಮ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವೆನು, ಮರಣವಾದರೆ ನಿಮ್ಮ ಶ್ರೀಪಾದವ ಸೇರುವೆನು. ಬಾವನ್ನದ ವೃಕ್ಷ ಊರೊಳಗಿದ್ದರೇನು, ಅಡವಿಯೊಳಗಿದ್ದರೇನು, ಪರಿಮಳ ಒಂದೇ ಕೂಡಲ ಸಂಗಮ ದೇವ. ಮಹಾತ್ಮ ಬಸವಣ್ಣನವರ ಈ ವಚನ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ನಾಡು ಕನ್ನಡ ನಾಡಿನಲ್ಲಿ ಎಷ್ಟು ಜನ ಈ ವಚನವನ್ನು ಅರಿತುಕೊಂಡು ಜನಮನಕ್ಕೆ ಮುಟ್ಟಿಸಿದ್ದಾರೆ. ಇವತ್ತ ಉತ್ತರ ಕೊಡಬೇಕಾಗಿದೆ ಸಾರ್ವಜನಿಕರಿಗೆ. इस वचन का भावार्थ क्या है, बिल्कुल कन्नड़ में है ना, हम सबको मालूम होता है, समझना चाहिए. अगर धरती पे हम इसी का घर में, इसी का कास्ट के अंदर, इसी गांव में पैदा होकर आते बोलकर कभी एडवांस मालूम था क्या? किसी को तो नहीं मालूम था ना. जैसे कि मैं, अपना गांव बेलूर है, बेलूर के अंदर पैदा हो गया. उसके बाद में जिंदगी करने के वास्ते किधर किधर तो फिरा. आज मैं बसवा कल्याण के अंदर रहता हूँ. तो इस धरती पे जितने भी लोग पैदा हो रहे, वो सब सृष्टि का मालिक का कनेक्शन से, माँ की गोद से पैदा होकर आते. ये तो सबको सही है ना. तो जब भी कोई भी इंसान पैदा होकर आता है तो बसवಣ್ಣ जी क्या कहते हैं, यनगे जननवाಯಿತು ಎಂಬವರು यनगे जननविಲ್ಲ ನೋಡಿ. अगर मैं जब भी पैदा हो गए, गली के लोग, गांव के लोग, ऐसा घर में एक बच्चा पैदा हो गया बोलते. लेकिन हमारे शरणों ने क्या बोलते हैं, हम पैदा होकर आप लोग बोल रहे हैं, लेकिन हम है तो भी नहीं है जैसा रहते हम धरती पे. यनगे मरणवाಯಿತು ಎಂಬವರು यनगे मरणविಲ್ಲ ನೋಡಿ. आए एक दिन, जाना है एक दिन, एक दिन जाते, मरण होकर जाते, लिंगैक्य होते. गांव के लोग क्या कहते हैं, चले गए ना. लेकिन जब भी शरणों ने क्या कहते हैं, हम आए भी नहीं, हम गए भी नहीं. जब तक जिंदगी में रहते तब तक सृष्टि का मालिक का चेतना, ज्ञान शक्ति हमारे अंदर है, इनके साथ में रहते. और हम कभी जाना है उसके बारे में हम सोचते भी नहीं, ऐसा बोलते हैं. आगे क्या बोलते हैं, जननवाದರೆ ನಿಮ್ಮ ಶ್ರೀಪಾದೋದಕ ಪ್ರಸಾದವ ತೆಗೆದುಕೊಳ್ಳುವೆನು. अब पैदा होकर आए, हमको पालने वाला, जब माँ दूध पिलाकर पाले, बड़ा होने के बाद में धरती के ऊपर का अनाज, फ्रूट, तरकारी, ये कौन पिका है? ये 33 करोड़ भगवान जो बनाए ना, वो लोग कर रहे क्या? ये नहीं ना. जो प्रेजेंटली हम सबको कनेक्शन दिए हमारे बसव कल्याण के शरणों ने, भगवान के कनेक्शन यहाँ से यहाँ दिए. और इन मनुवादियों ने, उधर गए तो आपको भला होगा, इधर गए तो आपका दर्शन मिलेगा, वो करने से ये होगा, ये करने से वो होगा,
ये सारे पाखंडवाद जो फैलाकर अब भी भगवान के नाम के ऊपर राजनीति बहुत चल रहा है। मैं तो कहता हूँ ये भगवान का राजनीति खत्म होने के लिए, बंद होने के लिए हर गांव में, हर सिटी के अंदर ಬಸವ ಮಂಟಪ, ಅನುಭವ ಮಂಟಪಗಳು ಆಗಬೇಕು. ಆವಾಗ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ. ಮನುಷ್ಯರಾಗಿ ಹುಟ್ಟು ಬಂದಿರಲ್ಲ, ಎಂಥವ್ರ ಸಂಘದಲ್ಲಿ ಕುಳಿತುಕೊಳ್ತೇವೆ ಅಂಥ ಸಂಘ ಗುಣಗಳು ಬಂದೇ ಬರ್ತವೆ, ಯಾರಿಗೂ ಬಿಟ್ಟಿದ್ದಲ್ಲ. ಶರಣರ ಸಂಘದಲ್ಲಿ ಹೋದಾಗ ನಮ್ಮ ಅವಗುಣಗಳೆಲ್ಲವೂ ತೆಗೆದುಹಾಕಲು ಬರುತ್ತದೆ. ಯಾವ ರೀತಿ ವಾಹನಗಳು ಕೆಟ್ಟಾಗ ನಾವು ಮೆಕ್ಯಾನಿಕ್ ಹತ್ತಿರ ಗ್ಯಾರೇಜ್ಗೆ ಹೋಗಿ ರಿಪೇರಿ ಮಾಡಿಕೊಂಡು ಮತ್ತೆ ಗಾಡಿ ಸರಿಯಾಗಿ ಇಟ್ಕೊಳ್ತೇವಲ್ಲ, ಅದೇ ರೀತಿ ನಮ್ಮ ಆಸೆ ಆಮಿಷ ಇವೇನು ಇರ್ತಾವಲ್ಲ, ಕೆಟ್ಟ ಆಸೆಗಳು ಮನುಷ್ಯನಿಗೆ, ಅವೆಲ್ಲ ತುಂಬಿಕೊಂಡಾಗ ಮನುಷ್ಯಗೆ ಸಮಾಧಾನ ಸಿಗೋದಿಲ್ಲ, ಶಾಂತಿ ಸಿಗೋದಿಲ್ಲಲ್ಲ. ಅವಾಗ ಏನೋ ದುಶ್ಚಟ, ದುರ್ಗುಣ, ದುರ್ನಡ ಇವೆಲ್ಲ ಸೇರ್ಕೊಳ್ತಾವೆ, ಗೊತ್ತಿದೆ. ಇವೆಲ್ಲ ಸಮಸ್ಯೆಗಳಿಗೂ ಶರಣರ ಸಂಘೆ ಬಹಳ ಮುಖ್ಯ ಅಂತ ಹೇಳ್ತಾರೆ ನಮ್ಮ ಬಸವಣ್ಣನವರು ಮತ್ತು ಶರಣರು. ಆದರೆ ಜನನವಾದರೆ ನಿಮ್ಮ ಶ್ರೀಪಾದೋದಕ ಪ್ರಸಾದವ ತೆಗೆದುಕೊಳ್ಳುವೆನು, ಮರಣವಾದರೆ ನಿಮ್ಮ ಶ್ರೀಪಾದವ ಸೇರುವೆನು. ಒಂದು ಪುಗ್ಗದಂತ ತಿಳ್ಕೊರಿ, ಬಲೂನ್, ಅದರಲ್ಲಿ ಗಾಳಿ ತುಂಬಿದಾಗ ಅದು ದಪ್ಪವಾಗಿ ಕಂಡು ಬರ್ತದೆ. ಅದಕ್ಕೊಂದು ಹಂದ್ರ ಹಾಕಿರಿ, ಒಂದು ತೂತು ಹಾಕಿರಿ, ಒಂದು ಚುಚ್ಚಿರಿ, ಒಂದು ಸೂಜಿಲಿಂದ ಏನು, ಆವಾಗ ಗಾಳಿ ಹೊರಗೆ ಹೋಗಿಬಿಡುತ್ತದೆ. ಆ ಗಾಳಿ ಹೊರಗೆ ಹೋಗಿದ್ದು ಎಲ್ಲಿ ಕಾಣಿಸ್ತದೆ ಹೇಳಿ ನೋಡೋಣ. ಈ ಶರೀರ ಏನಿದೆಯಲ್ಲ, ಇದು ನಿಮಿತ್ತ ಮಾತ್ರವಿದೆ. ನಮ್ಮ ಒಳಗಿನ ಜ್ಞಾನ ಶಕ್ತಿ ಏನಿದೆಯಲ್ಲ, ಸೃಷ್ಟಿಕರ್ತಂದು, ಇದನ್ನು ಅರ್ಥ ಮಾಡಿಕೊಂಡು ಬದುಕಿದವರು ನಮ್ಮ ಬಸವ ಕಲ್ಯಾಣದ ಶರಣರು. ಅವ್ರು ಯಾರು? ಹೈಸ್ಕೂಲ್ಗೆ ಹೋಗಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಯಾರು ಹೋಗಿಲ್ಲ. ಅವರು ಬಸವಣ್ಣನವರು ಸಂಸ್ಕೃತದಲ್ಲಿ, ದೇಶದಲ್ಲಿ ಜನರಿಗೆ ಮೂಢ ರೂಢಿಗಳ ಮೂಲಕ ಅಜ್ಞಾನದ ಆಚರಣೆಗಳನ್ನು ತುಂಬಿ ಗುಲಾಮರಾಗಿ ಇಟ್ಕೊಂಡಿದ್ರಲ್ಲ, ಈ ಗುಲಾಮಗಿರಿಯಿಂದ ಹೊರಗೆ ತೆಗೆಯುವ ಸಲುವಾಗಿ ಕನ್ನಡ ಭಾಷೆಯನ್ನು ಕಲಿಸಿ ಕನ್ನಡದ ವಚನಗಳನ್ನು ಬರೀಲಿಕ್ಕೆ ಹೇಳಿ ಕನ್ನಡದ ಜ್ಞಾನ ಕೊಟ್ಟಿದ್ದಾರೆ ನಮ್ಮ ಬಸವಣ್ಣನವರು. ಆ ನಂತರ ಇವತ್ತು 33 ಭಾಷೆಗಳಲ್ಲಿ ವಚನಗಳು ಸಿಗುತ್ತವೆ. ಯಾರ್ಯಾರಿಗೆ ನೆಮ್ಮದಿ ಇಲ್ಲ, ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವೆಲ್ಲರೂ ವಚನ ಗ್ರಂಥವನ್ನು ಓದಿರಿ. ನಿಮಗೆ ದಿನನಿತ್ಯ ಈ ವಚನಗಳನ್ನು ಓದುವುದಾಗಲಿ, ವಿಡಿಯೋ ಮಾಡಿ ಬಿಡೋದಾಗಲಿ, ಇಂಥ ಗುಣಗಳನ್ನು ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಿರಲ್ಲ, ನಿಜಕ್ಕೂ ನೀವು ಯಾವಾಗಲೂ ಮನಸ್ಸನ್ನು ಸಂತೋಷದಿಂದ ಇಟ್ಟುಕೊಳ್ಳಲು ಬರುತ್ತದೆ. ಮತ್ತು ನಿಮಗೆ BP, ಶುಗರ್, ಹಾರ್ಟ್ ಅಟ್ಯಾಕ್, ಕ್ಯಾನ್ಸರ್ ರೋಗ, ಆ ರೋಗ, ಈ ರೋಗ ಏನೂ ಬರುವುದಿಲ್ಲ. ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಸಾತ್ವಿಕ ಆಚಾರ, ನಡೆ ನುಡಿ ಎಲ್ಲ ಸಾತ್ವಿಕವಾಗಿ ಇಟ್ಕೊಳ್ಬೇಕಾಗುತ್ತದೆ. ಆವಾಗ ಮಾತ್ರ ನಮಗೆ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು ಎಂದು ಹೇಳ್ತಾರೆ ನಮ್ಮ ಶರಣರು. ಆದರೆ ಮುಂದೇನು ಹೇಳ್ತಾರೆ? ಬಾವನ್ನದ ವೃಕ್ಷ ಊರೊಳಗಿದ್ದರೇನು, ಅಡವಿಯೊಳಗಿದ್ದರೇನು, ಪರಿಮಳ ಒಂದೇ ಕೂಡಲ ಸಂಗಮ ದೇವ. ಈಗ ಮಲ್ಲಿಗೆ ಹೂವು ಇದೆ ಅಂತ ತಿಳ್ಕೊಳ್ಳಿ, ಸುವಾಸನೆ ಬಿಡುತ್ತದೆ. ಅದು ನಿಮ್ಮ ಮನೆಯ ಅಂಗಳದಲ್ಲಿ ಬೆಳ್ಳಿ ಅದಕ್ಕೆ ಹೂವು ಹತ್ತಿರ ಅದೇ ಸುವಾಸನೆ ಕೊಡುತ್ತದೆ. ಅದೇ ಮಲ್ಲಿಗೆ ಹೂವಿನ ನಿಮ್ಮ ಅಡವಿಯಲ್ಲಿ ಹಚ್ಚಿರಿ, ಅಲ್ಲೂ ಅದೇ ಸುವಾಸನೆ ಕೊಡುತ್ತದೆ. ಇದರ ಉದ್ದೇಶ ಏನದಪ್ಪ ಅಂದರೆ, ಬಸವಣ್ಣನವರ ವಚನದ ಉದ್ದೇಶ, ನಾವು ಸಮಾಜದಲ್ಲಿ ಊರೊಳಗಿದ್ದರೂ ಕೂಡ ನಾವು ಯಾರ ಮೇಲೆ ಅನ್ಯಾಯ, ಅತ್ಯಾಚಾರ, ಅನೀತಿ, ಅಧರ್ಮ ಮತ್ತು ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸಲಾರದೆ ಬದುಕ್ತೇವೆ ಅಂದರೆ, ನಾವು ಇಲ್ಲಿ ಕೂಡ ಇದ್ದರು ಅಷ್ಟೇ. ಒಂದಿನ ಲಿಂಗೈಕ್ಯ ಆಗಿ ಹೋದಾಗ ಅಡವಿಯೊಳಗೆ ಹೋಗ್ತಾ ಬಿಡ್ತಾರಲ್ಲ, ನಮಗೆ ಊರಲ್ಲಂತೂ ಮಣ್ಣು ಮಾಡೋದಿಲ್ಲ ಯಾರಿಗೂ, ಅಡವಿಯಲ್ಲಿ ಮಾಡ್ತಾರೆ, ಊರು ಹೊರಗಡೆ ಅಲ್ಲಿದ್ದರು ಅಷ್ಟೇ ಅಂತ ಹೇಳ್ತಾರೆ. ಇಂತಹ ಜಗತ್ತಕ್ಕೆ ಜಗಜ್ಯೋತಿ ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವಣ್ಣನ ವಿಚಾರಗಳು, ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನ ನಾಡಿನಲ್ಲಿ ಎಷ್ಟು ಮಠಗಳಿವೆ ಲೆಕ್ಕ ತಪ್ಪಿ. ಮತ್ತು ಸರ್ಕಾರದ ಸೌಲಭ್ಯ ಪಡಿತಾರೆ, ಸಾಮಾಜಿಕ ಜನರ ಸೌಲಭ್ಯ ಪಡಿತಾರೆ. ಇಂತಹ ವಚನಗಳು ಯಾಕೆ ತಿಳಿಸಿಲ್ಲ ಅಂಥೇಳಿ ಪದೇ ಪದೇ ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇರ್ತದೆ. ಹೀಗೇನೋ ಒಂದು ಹೇಳ್ಕೊಂಡು
ಈ ಶರೀರದಲ್ಲಿ ಉಸಿರಿರುವಾಗ ಇರೋ ತನಕ ನಡೆಯಪ್ಪ ಯಾರು ಏನೇ ಮಾಡಲಿ ಏನಿದೆಯಲ್ಲ ತಿಳಿಸೋಣ ಎಂಬ ಒಂದು ಕಾರಣಕ್ಕಾಗಿ ನಾನು ದಿನನಿತ್ಯ ವಚನಗಳ ವಿಡಿಯೋ ಮಾಡುತ್ತಾ ಜೀವನವನ್ನು ನೆಮ್ಮದಿಯಿಂದ ಇಟ್ಕೊಳ್ಳೋ ಪ್ರಯತ್ನ ಪಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ದಾರಿಯಲ್ಲಿ ಹೋದರೆ ನೀವು ಕೂಡ ಒಂದು ಆನಂದಮಯ ಶರೀರ ಆಗಲು ಸಾಧ್ಯವಿದೆ ಎಂದು ಹೇಳುತ್ತಾ, ನಾವು ಊರೊಳಗಿದ್ದರೇನು ಅಡವಿಯೊಳಗಿದ್ದರೇನು ಒಂದೇ ರೀತಿಯಿಂದ ಬದುಕಿದರೆ ಜನ ಮೆಚ್ಚುತ್ತಾರೆ ಎಂದು ಹೇಳುತ್ತಾ, ಈ ವಿಡಿಯೋ ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಈ ಸತ್ಯವನ್ನು ಸಾಂಸ್ಕೃತಿಕ ನಾಯಕ ಬಸವಣ್ಣನ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು ಇದನ್ನು ಪ್ರಚಾರ ಮಾಡುವಿರಿ ಎಂದು ನಾನು ವಿನಂತಿಸಿಕೊಳ್ತಾ, ಯಾಕೆಂದರೆ ಬಸವಣ್ಣನವರ ಧರ್ಮ ಜಾತಿರಹಿತ ಧರ್ಮವಿದೆ, ಲಿಂಗ ತತ್ವದ ಧರ್ಮವಿದೆ, ಬ್ರಹ್ಮಾಂಡದ ತತ್ವದ ಧರ್ಮವಿದೆ, ಇದು ಪ್ರಕೃತಿಯ ತತ್ವದ ಧರ್ಮವಿದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಈ ಸಾಯಂಕಾಲದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.